ದಾಕ್ಷಾಯಿಣಿ, ಈಗ ಸ್ವಲ್ಪ ಹೊತ್ತಿನ ಕೆಳಗೆ ನೀನೇ ಕೊಲೆ ಪಾತಕಿ ಅಂತ ಕೂಗಾಡ್ತಾ ಕಿರ್ಚಾಡ್ತಾ ನನ್ನ ಅಸ್ತಿತ್ವಕ್ಕೆ ಬೆಂಕಿ ಇಡೋದಕ್ಕೆ ನೋಡ್ದೆ ಅಲ್ವಾ? ಇವಾಗೇನಾಯ್ತು? ಎಲ್ಲಿ ಹೋಯ್ತು ಆ ನಿನ್ನ ಧೈರ್ಯ? ಕಲ್ಲಿನ ಮೂರ್ತಿಯಾಗಿ ನಿಂತಿದ್ಯಲ್ಲ ದಾಕ್ಷಾಯಿಣಿ, ತೋರ್ಸು ನಿನ್ನ ಆವೇಶ ಆಕ್ರೋಶನ. ಸಾಕಾಯ್ತಾ? ಇಷ್ಟೇನಾ ನಿನ್ನ ಶಕ್ತಿ? ದಾಕ್ಷಾಯಿಣಿ, ನಿನಗ್ ಒಂದೇ ಒಂದು ಅವಕಾಶ ಕೊಡ್ತಾ ಇದೀನಿ. ನಿನಗ್ ತಾಕತ್ತಿದ್ರೆ ಈಗ್ಲೇ ಇಲ್ಲಿಂದ ಓಡ್ ಹೋಗು ನೋಡೋಣ. ಮಾಳ್ವಿಕಾ, ನಿನ್ನಂತ ರಾಕ್ಷಸಿ ಎಷ್ಟೇ ಮೆರೆದ್ರು ಕೊನೆಗೆ ಬೂದಿಯಾಗಿ ಹೋಗ್ತೀರಾ. ನೋಡು ಮಾಳ್ವಿಕಾ, ನಿನ್ನ ಬದಲಾಯಿಸ್ಕೊಳ್ಳೋದಕ್ಕೆ ಇವತ್ತೊಂದು ಅವಕಾಶ ಸಿಕ್ಕಿದೆ, ಅದನ್ನ ಬಳಸ್ಕೋ. ಆ ದೇವ್ರಿಗಾದ್ರೂ ಹೆದ್ರು. ಏಯ್, ನಾನೇ ದೇವರು, ನಾನೇ ದೇವತೆ. ಮಾಳ್ವಿಕಾ, ಆ ಭಗವಂತನೇ ಅತ್ತೆನ ನಿನ್ ಬಂಧನದಿಂದ ಬಿಡಿಸಿ ವಾಪಸ್ ಕಳಿಸಿದಾನೆ. ನೀನ್ ಇವ್ರಿಗೆ ಏನೇ ಮಾಡಿದ್ರು ಇವ್ರಿಗೆ ಯಾವುದೇ ರೀತಿ ಅಪಾಯ ಆಗಲ್ಲ. ಆ ತಾಯಿ ದುರ್ಗೆನೆ ಯಾವ್ದಾದ್ರೂ ಒಂದ್ ರೂಪದಲ್ಲಿ ಬಂದು ಅತ್ತೆನ ಕಾಪಾಡ್ತಾಳೆ. ನೆನ್ಪಿಟ್ಕೋ, ಇನ್ ಮುಂದೆ ನಿನ್ ಮಾಯಾವಿ ಆಟ ನಡೆಯಲ್ಲ. ನನ್ನ ಆಟನೇ ನಡೆಯೋದು ಅಂಬಿಕಾ. ಇವತ್ ನೀನ್ ಈ ಮಾತು ಸುಳ್ಳಾಗದನ್ನ ನೀನೇ ನೋಡ್ತೀಯ. ಆ ನಿನ್ನ ದುರ್ಗೆ ದೇವಸ್ಥಾನದಲ್ಲಿರೋದಕ್ಕಷ್ಟೇ ಲಾಯಕ್ಕು. ಏ ದಾಕ್ಷಾಯಿಣಿ, ಇವತ್ತಿಗೆ ನಿನ್ ಕಥೆ ಮುಗೀತು. ಇಲ್ಲೇ ಇವಾಗ್ಲೇ ನೀನು ಸುಟ್ಟು ಬೂದಿ ಆಗ್ತೀಯ. ಮನೆಯವರೆಲ್ಲ ಬಂದಾಗ ದಾಕ್ಷಾಯಿಣಿಗೆ ನೆನಪಿನ ಶಕ್ತಿ ಬಂದ ಖುಷಿಲಿ ತಲೆ ಕೆಟ್ಟು ಹೋಗಿ ತನಗ್ ತಾನೇ ಬೆಂಕಿ ಹಚ್ಕೊಂಡು ಸತ್ತೋದ್ಲು ಅಂತ ಮೊಸಳೆ ಕಣ್ಣೀರ್ ಹಾಕ್ತೀನಿ. ಈ ನನ್ನ ಮೊಸಳೆ ಕಣ್ಣೀರಿನ ಕಥೆನ ಮನೆಯವರೆಲ್ಲ ನಂಬ್ತಾರೆ. ದಾಕ್ಷಾಯಿಣಿ, ಇವತ್ತಿಗೆ ನಿನ್ನ ಅಧ್ಯಾಯ ಮುಗೀತು. ನೋಡು ನೋಡು ಆ ನಿಯತಿ ಆಟ. ಕೊನೆಗೆ ಮುರಿದೆ ಬಿಡ್ತು ಕಾಲ, ತೆರೆದು ಬಿಡ್ತು ಬಾಗಿಲು. ಕೊನೆಗೆ ಮುರಿದು ಬಿಡ್ತು ಕಾಲ. ಸತ್ಯದ ಜ್ವಾಲೆ ಇನ್ನೂ ಪ್ರಖರ, ಸತ್ಯದ ಜ್ವಾಲೆ ಇನ್ನೂ ಪ್ರಖರ. ಆ ಮಾಯೆಯ ಕೋಟೆ ಸುಟ್ಟು ಭಸ್ಮ, ಆ ಮಾಯೆಯ ಕೋಟೆ ಸುಟ್ಟು ಭಸ್ಮ. ತಣಿಲಿಲ್ಲ ದೈವಿಕ ಜ್ವಾಲೆ, ರೌದ್ರ ನರ್ತನ, ಕತ್ತಲೆ ಓಟ, ಬೆಳಕಿನ ಆಟ. ಹಗಲಿನ ವೇಷ ಧರಿಸಿದ ರಾತ್ರಿ ಶಾಶ್ವತ ಅಲ್ಲ. ಸುಳ್ಳಿನ ಗರ್ಭದಲ್ಲಿ ಹುಟ್ಟಿದ ಧರ್ಮದ ಕೂಸು ಆಯುಷ್ಯ ಇಲ್ಲ. ಕಾಲಚಕ್ರ ನಿಲ್ಲಲ್ಲ, ಉರುಳಿಸುತ್ತೆ. ಅಮಾವಾಸ್ಯೆ ಕತ್ತಲು, ಹುಣ್ಣಿಮೆಯ ಬೆಳದಿಂಗಳಿಗೆ ದಾರಿ ಬಿಡಲೇಬೇಕು. ಬಿಂದು ಸಿಕ್ಕಿದೆ, ಬಿರುಕು ಬಿಟ್ಟಿದೆ. ಮುಚ್ಚಿಟ್ಟ ಸತ್ಯದ ಭಂಡಾರ ಬೀದಿಗೆ ಬಿದ್ದಿದೆ. ಸತ್ಯದ ಭಂಡಾರ ಬೀದಿಗೆ ಬಿದ್ದಿದೆ. ಬೇಡ ಮಾಳ್ವಿಕಾ, ಬೇಡ. ಅತ್ತೆಗೇನು ಮಾಡ್ಬೇಡ, ಬಿಟ್ಬಿಡು ಅವ್ರನ್ನ. ಮಾಳ್ವಿಕಾ ಬೇಡ. ಮಾಳ್ವಿಕಾ, ದುರ್ಗಾ, ಇಲ್ಲಿಗೆ ಹೇಗೆ ಬಂದೆ? ನನ್ನ ಮಂತ್ರ ಶಕ್ತಿಯಿಂದ ನೀನು ಎಲ್ಲವನ್ನು ಮರೆತು ಮನೆಯಿಂದ ಹೊರಗೋಗಿರ್ಬೇಕಿತ್ತಲ್ವಾ? ನಿನ್ನ ತಲೆಯಲ್ಲಿರೋ ಎಲ್ಲ ನೆನಪುಗಳು ಅಳಿಸೋಗಿರ್ಬೇಕಿತ್ತಲ್ವಾ? ಎಲ್ಲ ನೀನ್ ಅನ್ಕೊಂಡ್ ಹಾಗೆ ಆಗೋದಾಗಿದ್ರೆ
ಇಷ್ಟೊತ್ತಿಗೆ ಇಡೀ ಪ್ರಪಂಚನೇ ಸರ್ವನಾಶ ಆಗ್ತಿತ್ತು ಮಾಳ್ವಿಕಾ. ಏಯ್ ನನ್ನನ್ನೇ ಮೇಡಮ್ ಏನಾಯ್ತು? ಎದುಳು ಏನಾದ್ರೂ ಪೆಟ್ಟಾಯ್ತಾ? ನೋಡು ಹೇಗ್ ಮಾಡಿದ್ಯಾ ಅಂತ. ನೋಡಿಲ್ಲಿ ಏನಾಯ್ತು? ಅತ್ತೆ, ನೀವೇನು ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ಎಲ್ಲ ನಾನು ನೋಡ್ಕೊಳ್ತೀನಿ. ಬನ್ನಿ ಅತ್ತೆ, ಹೋಗೋಣ. ತಾಯಿ, ನಿನ್ ಶಕ್ತಿ ಇರೋ ಆ ಕುಂಕುಮ ದುರ್ಗನ್ ಹಣೆ ಮೇಲೆ ಇದ್ದಿದ್ದಕ್ಕೆ ಮಾಳ್ವಿಕಳ ಯಾವ ಮಂತ್ರದ ಪ್ರಭಾವನೂ ದುರ್ಗನ್ ಮೇಲೆ ಆಗ್ಲಿಲ್ಲ. ನೀನೇ ದುರ್ಗನ್ ಕಾಪಾಡ್ಬಿಟ್ಟೆ. ಯಾರೇ ನೀನು? ನನ್ನ ಮಂತ್ರ ಶಕ್ತಿಗಳು ನಿನ್ನ ಏನು ಮಾಡ್ಲಿಲ್ಲ ಅಂದ್ರೆ ಯಾರೇ ನೀನು? ನೀನೇನ್ ಮನುಷ್ಯ ಅಥವಾ ನಿನ್ನ ಪಾಲಿನ ಕಂಟಕ? ಏಯ್, ನಾನ್ ಯಾರು, ಈ ಮಾಳ್ವಿಕ ಏನು ಅಂತ ನಿನಗೆ ಗೊತ್ತಲ್ವಾ? ಇಲ್ಲಿವರೆಗೂ ಬರೀ ಅರ್ಧ ಗೊತ್ತಿತ್ತಷ್ಟೇ. ಇವತ್ತು ಪೂರ್ತಿಯಾಗಿ ಗೊತ್ತಾಯ್ತು.